ಮೂಡಾ ಸೈಟ್ ಹಂಚಿಕೆ ಬೆಂಕಿಯಲ್ಲಿ ಸಿಎಂ ಅಕ್ಷರಶಃ ಬೆಂದು ಹೋಗಿದ್ದಾರೆ. ಮುಖ್ಯಮಂತ್ರಿ ಪತ್ನಿ ನಿವೇಶನ ವಾಪಸ್ ನೀಡೋ ನಿರ್ಧಾರ ಕೈಗೊಳ್ತಾ ಇದ್ದಂತೆ ಇತ್ತ ಲೋಕಾ ತನಿಖೆ ಚುರುಕುಗೊಂಡಿದೆ. ವಿವಾದದ ಸ್ಥಳದಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರೊಂದಿಗೆ ಸ್ಥಳ ಮಹಜರು ನಡೆಸಲಾಯಿತು. ಅಧಿಕಾರಿಗಳು ಸರ್ವೆ ಮೂಲಕ ಜಾಗ ಗುರುತು ಮಾಡಿದ ಬಳಿಕ ಸ್ನೇಹಮಯಿ ಕೃಷ್ಣ ನೀಡಿದ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೂಡಾಗೆ ಸಿಎಂ ಪತ್ನಿಯಿಂದ 14 ಸೈಟ್ಗಳು ವಾಪಸ್ ಕುರಿತ ಅಧಿಕೃತ ಪತ್ರವನ್ನ ಯತೀಂದ್ರ ಸಿದ್ದರಾಮಯ್ಯ ರವಾನಿಸಿದ್ದಾರೆ. ಮೂಡಾ ಕಚೇರಿಗೆ ಪತ್ರ ತಲುಪಿಸಿದ್ದಾರೆ. ಮೂಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಪರಿಶೀಲನೆ ಮಾಡ್ತೇವೆ ಅಂತ ಆಯುಕ್ತ ರಘುನಂದನ್ ಹೇಳಿದ್ದಾರೆ. ಶ್ರೀಮತಿ ಪಾರ್ವತಿ ಅವರ ಪುತ್ರ MLC ಆದಂತಹ ಯತೀಂದ್ರ ಅವರು ಪ್ರಾಧಿಕಾರಕ್ಕೆ ಅವರೇ ಖುದ್ದು ಭೇಟಿ ಕೊಟ್ಟು ಪತ್ರ ಕೊಟ್ಟು ಹೋಗಿದ್ದಾರೆ. ಪ್ರಾವಿಷನ್ಸ್ ಏನಿದೆ ಎಲ್ಲ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಟೈಮ್ ಲೈನ್ ಏನಿಲ್ಲ, ಅದಕ್ಕೆ ಎನಿ ಟೈಮ್ ಅದು ನೋಡ್ಕೊಂಡು ಪ್ರಾವಿಷನ್ಸ್ ನೋಡಿಕೊಂಡು ನಾನೀಗ ದಸರಾ ಬ್ಯುಸಿಯಲ್ಲಿದ್ದೆ, ದಸರಾ ಇದರಲ್ಲಿ ಅದಕ್ಕೆ ಹೋಗಿ ಬಂದೆ. ಈಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಇಡಿಯನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ದ್ವೇಷ ಮಾಡ್ತಾ ಇದೆ. ಸಿಎಂ ಅವರನ್ನ ಮಾನಸಿಕವಾಗಿ ಹಿಂಸಿಸುವ ಕೆಲಸ ಆಗ್ತಾ ಇದೆ. ಇಡಿ ECIR ಮಾಡಿದೆ, ತನಿಖೆ ಮಾಡಿಕೊಳ್ಳಿ, ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಆರೋಪಿಸಿದ್ದಾರೆ. ಶ್ರೀಮತಿ ಪಾರ್ವತಿ ಅವರ ಪುತ್ರ MLC ಆದಂತಹ ಯತೀಂದ್ರ ಅವರು ಪ್ರಾಧಿಕಾರಕ್ಕೆ ಅವರೇ ಖುದ್ದು ಭೇಟಿ ಕೊಟ್ಟು ಪತ್ರ ಕೊಟ್ಟು ಹೋಗಿದ್ದಾರೆ. ಪ್ರಾವಿಷನ್ಸ್ ಏನಿದೆ ಎಲ್ಲ ಚೆಕ್ ಮಾಡಿ ಇಡಿ ವಿರುದ್ಧವೂ ಕೂಡ ಕಾನೂನು ಅಸ್ತ್ರ ಪ್ರಯೋಗವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕಾನೂನು ಸಚಿವ HK ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಇಡಿಗೆ ಲಗಾಮು ಹಾಕಲು ಕೈ ಮನೆಯಲ್ಲಿ ತಯಾರಿ ನಡೆಸಲಾಗ್ತಾ ಇದೆ. ಕಾನೂನಿನಲ್ಲಿ ಲಗಾಮು ಹಾಕುವ ಅವಕಾಶ ಇರುತ್ತೆ. ಸಿಎಂ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತೇವೆ, ಈ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ HK ಪಾಟೀಲ್ ಹೇಳಿದರು. ಆಗುವಂತ ಜನಪ್ರಿಯತೆ, ಅವರು ಪಡೆದುಕೊಳ್ತಕ್ಕಂಥ ಜನಪ್ರಿಯತೆ, ಅದರಿಂದ ನಮ್ಮ ಪಕ್ಷ ಗಟ್ಟಿಗಳು ಅಂತ ಆ ರೀತಿ ಅವೆಲ್ಲವುಗಳನ್ನು ಸಹಿಸದೇ ಇರತಕ್ಕಂಥ ಬಿಜೆಪಿ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಹಲವಾರು ಗೂಬೆಗಳನ್ನು ಕೂಡಿಸುವಂಥ ಈ ಪ್ರಯತ್ನ ಮಾಡಿ ಈ ಒಂದು ಅತ್ಯಂತ ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ರಾಜಭವನಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದು. ಟಾಪ್ 30ಯಲ್ಲಿ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ಮೂಡಾಗೆ ಸಿಎಂ ಪತ್ನಿಯಿಂದ 14 ಸೈಟ್ಗಳು ವಾಪಸ್ ಪತ್ರ ವಿಚಾರ ಸಂಬಂಧ ಬೆಂಗಳೂರಿನಲ್ಲಿ BY ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ 3-4 ತಿಂಗಳಿಂದ ಹೋರಾಟವನ್ನ ಮಾಡಿತ್ತು. ನಮ್ಮ ಹೋರಾಟಕ್ಕೆ ಸಿದ್ದರಾಮಯ್ಯ ಬೆಲೆ ಕೊಟ್ಟಿರಲಿಲ್ಲ. ಸದನದಲ್ಲಿ ನಾನು ತಪ್ಪೇ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇವತ್ತು ಸೈಟ್ ವಾಪಸ್ ಕೊಟ್ಟು ತಪ್ಪನ್ನ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ನೀಡಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಏನು ತಪ್ಪೇ ಮಾಡಿಲ್ಲ ಅಂತೇಳಿ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ರು. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯಪಾಲರು ದೆಹಲಿಯ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ರಾಜ್ಯಪಾಲರ ಮೇಲೆ ಮಾಡ್ತಾ ಇದ್ರು. ಇವತ್ತು ಆ ಸಿದ್ದರಾಮಯ್ಯನವರು ಇವತ್ತು ತಮ್ಮ ನಿವೇಶನಗಳನ್ನ ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಈ ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು, only to escape from the legal hurdle, ಮತ್ತೆ ರಾಜಕೀಯವಾಗಿ ಸಿಂಪತಿಯನ್ನು ಪಡೆದುಕೊಳ್ಬೇಕು, ಮತ್ತೆ ತಮ್ಮ ಸ್ವಪಕ್ಷದಲ್ಲಿ ಅವತ್ತೇನು ತೊಡೆತಟ್ಟೋದಕ್ಕೆ ತಯಾರಾಗಿದ್ದಾರೆ. ಯಾಕೆಂದ್ರೆ ಸೈಟ್ ಅನ್ನ ವಾಪಸ್ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ. ಮೂಡಾಗೆ ಸಿಎಂ ಪತ್ನಿಯಿಂದ 14 ಸೈಟ್ಗಳು ವಾಪಸ್ ವಿಚಾರಕ್ಕೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ಹೊಗಳು ಭಟ್ರನ್ನ ನಂಬಿ ಸಿದ್ದರಾಮಯ್ಯ ಕೆಟ್ಟರು ಅಂತ ಕಿಡಿಕಾರಿದ್ದಾರೆ. ಸೈಟ್ ವಾಪಸ್ ಬಗ್ಗೆ 2 ತಿಂಗಳ ಹಿಂದೆ ಹೇಳಿದ್ದೆ, ಅಂದೇ ಸೈಟ್ ವಾಪಸ್ ಮಾಡಿದ್ರೆ ಸಿಎಂ ಸೇಫ್ ಆಗಿ ಇರ್ತಾ ಇದ್ರು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಹಿಂದಿರುಗಿಸುವಂತ ಕೆಲಸ ಮಾಡಿದರೆ 2.5 ತಿಂಗಳ ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬರೇ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶನೂ ಆಗ್ತಿರ್ಲಿಲ್ಲ. ಈ ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೆಲಿ ಇಟ್ಕೊಳ್ಳೋದಲ್ಲೇ ಬರೀ ನಿಮಗೆ ಬಹುಪರಾಕ್ ಹಾಕೊಳ್ಳೋರನ್ನ ಇಟ್ಕೊಂಡು ಹೋಗಿದ್ರಿಂದಾಗಿ ನಿಮಗಿಂಥ ಪರಿಸ್ಥಿತಿ ಬಂದಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಬಾಲಕರ ವಸತಿ ನಿಲಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿ ನೀಡಿದರು. ಹಾಸ್ಟೆಲ್ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದರು.
ವಿದ್ಯಾರ್ಥಿಗಳೊಂದಿಗೆ ಹಾಸ್ಟೆಲಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ್ರು. ವಿದ್ಯಾಭ್ಯಾಸವನ್ನ ಮಾಡಿ ಪಾಲಕರು ಹೆಮ್ಮೆ ಪಡುವಂತೆ ಮಾಡಬೇಕು ಅಂತ ಸಲಹೆ ನೀಡಿದರು. ಇನ್ನು ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದೆ. ಹೀಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ನೌಕರಿಗಿಟ್ಟಿಸ್ಕೋಬೇಕು ಅಂತ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆ ನಿವಾಸಿ ಗೋಪಾಲಕೃಷ್ಣ ಕಾಂಚೋಡು ಎಂಬುವರು ಆರ್ಟಿಲರಿ ಕಮಾಂಡೋ ಸರ್ವಿಸ್ನಿಂದ ನಿವೃತ್ತಿ ಹೊಂದಿದ್ದಾರೆ. ಇದೀಗ ಸರ್ಕಾರ ನೀಡಿರುವಂತಹ ಜಮೀನಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. 1 ಎಕರೆ ಜಮೀನಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳೀತಾ ಇದ್ದಾರೆ. 500 ಕಂಬಗಳನ್ನು ಹಾಕಿ ಒಂದು ಕಂಬಕ್ಕೆ 4 ಗಿಡಗಳಂತೆ 2000 ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ನೆಟ್ಟಿದ್ದಾರೆ. ಇವರ ಜಮೀನಿನ ಡ್ರ್ಯಾಗನ್ ಫ್ರೂಟ್ಗಳು ಕೊಚ್ಚಿ ಕಲ್ಲಾಪು ಮಾರುಕಟ್ಟೆಯ ಮೂಲಕ ಅರಬ್ ರಾಷ್ಟ್ರಗಳಿಗೆ ರವಾನೆ ಆಗ್ತಾ ಇದೆ. ಉಡುಪಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ 5 ಕ್ವಿಂಟಲ್ ನಿಷೇಧಿತ ಚೀನಿ ಬೆಳ್ಳುಳ್ಳಿ ಪತ್ತೆಯಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ನಗರಸಭೆ ಆಯುಕ್ತ ರಾಯಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಚೀನಿ ಬೆಳ್ಳುಳ್ಳಿ ಮಾರಾಟದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿ ನಡೆಸಿ ಚೀನಿ ಬೆಳ್ಳುಳ್ಳಿಯನ್ನು ಸೀಸ್ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಸ್ತೂರಿ ರಂಗಪ್ಪನವರ ಹಳ್ಳಿಯ ಗ್ರಾಮ ಆಡಳಿತಾಧಿಕಾರಿ ದಾಸೇಗೌಡ ಜಮೀನು ಕೆಲಸ ಮಾಡಿಕೊಡುವ ವಿಚಾರಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ನಾನು ಆರ್ಐಗೆ ಕೊಡಬೇಕು, ಫೀಸ್ ಕಟ್ಟಬೇಕು ಅಂತ ವಿಎ ದಾಸೇಗೌಡ ಲಂಚಾವತಾರ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗ್ರಾಮ ಆಡಳಿತಾಧಿಕಾರಿ ದಾಸೇಗೌಡ ಮನೆ ಕಳ್ಳತನ ಮಾಡಿದ ಖತರ್ನಾಕ್ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಳ್ಳತನ ನಡೆದಿದೆ. ರಾಯರ ದರ್ಶನಕ್ಕೆ ಹೋದವರ ಮನೆಗೆ ನುಗ್ಗಿದ್ದ ಕಳ್ಳ 1.5 ಕೆಜಿ ಚಿನ್ನ ಕದ್ದಿದ್ದಾನೆ. ಬಳಿಕ ಕಳ್ಳ ಧರ್ಮಸ್ಥಳದ ಮಂಜುನಾಥನ ದರ್ಶನ ಪಡೆಯೋದಕ್ಕೆ ತೆರಳಿದ್ದಾನೆ. ಇದೀಗ ದೇವಸ್ಥಾನದಿಂದ ವಾಪಸ್ಸಾಗಿದ್ದ ಆರೋಪಿ ಸನ್ಯಾಸಿ ನಂದೀಶ್ ಖಾಕಿ ಕೈಗೆ ಲಾಕ್ ಆಗಿದ್ದಾನೆ. ಬಂಧಿತರಿಂದ 1.8 ಕೆಜಿ ಚಿನ್ನ ಸೇರಿದಂತೆ 18,000 ರೂಪಾಯಿ ನಗದನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಾಲವಾಡ ಕ್ರಾಸ್ ಬಳಿ ಏಕಾಏಕಿ ಸಾರಿಗೆ ಬಸ್ನ ಚಕ್ರ ಕಳಚಿ ಬಿದ್ದಿದೆ. ಇನ್ನು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ಧಾರವಾಡದಿಂದ ನವಲಗುಂದ ಕಡೆಗೆ ಹೋಗ್ತಾ ಇರುವಂತ ವೇಳೆ ಬಸ್ನ ಮುಂದಿನ ಚಕ್ರ ಕಳಚಿ ಹೊಲಕ್ಕೆ ಬಿದ್ದಿದೆ. ತಕ್ಷಣ ಚಾಲಕ ಶರೀಫ್ ಹಂಚಿನಾಳ ಬಸ್ ನಿಯಂತ್ರಣಕ್ಕೆ ತೆಗೆದುಕೊಂಡು ರಸ್ತೆ ಪಕ್ಕ ನಿಲ್ಲಿಸಿ ಅನಾಹುತವನ್ನ ತಪ್ಪಿಸಿದ್ದಾರೆ. ಕಳೆದ ರಾತ್ರಿ ಸುರಿದಂತಹ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಗೆ ಸಿಡಿಲು ಬಡಿದು ಜೈನ ಮಂದಿರದ ಶಿಖರ ಜಖಂಗೊಂಡಿದೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 1008 ಪಾರ್ಶ್ವನಾಥ ಜೈನ ಮಂದಿರದ ಶಿಖರಕ್ಕೆ ನಿನ್ನೆ ಸಿಡಿಲು ಬಡಿದ ಪರಿಣಾಮ ಶಿಖರದ ಒಂದು ಭಾಗ ಬಿರುಕು ಬಿಟ್ಟಿದೆ. ಇದೀಗ ಶಿಖರದ ದುರಸ್ತಿಗೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಕಡಿಮೆ ಬೆಲೆಯಲ್ಲಿ ಚಿನ್ನ ನೀಡುವುದಾಗಿ ನಂಬಿಸಿ ಹಣ ಪಡೆದು ಎಸ್ಕೇಪ್ ಆಗಿರುವಂತಹ ಆರೋಪಿಗಳನ್ನು ತುಮಕೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜಿ ನಾಗನಹಳ್ಳಿ ಬಳಿ ಸೆಪ್ಟೆಂಬರ್ 28ರಂದು ಆಂಧ್ರ ಮೂಲದ ಮಹಿಳೆಗೆ 4 ಕಡಿಮೆ ಬೆಲೆಗೆ ಚಿನ್ನವನ್ನು ಕೊಡಿಸುವುದಾಗಿ ನಂಬಿಸಿ 5.5 ಲಕ್ಷದ ಹಣವನ್ನು ಪಡೆದು ಎಸ್ಕೇಪ್ ಆಗಿದ್ರು. ಈ ಘಟನೆ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ರಾಣಾ ಯುವರಾಜ್ ನಾಯಕ್ ಹಾಗೆ ಕನ್ವೇಶ್ ರಾಜು ಎಂಬವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಡಗು ಜಿಲ್ಲೆ ವಿಲಾಸಪೇಟೆಯಲ್ಲಿ ಲಾರಿ ಹಾಗೂ ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಈ ಅವಘಡದಲ್ಲಿ ಆಟೋ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬ್ರೇಕ್ ವಿಫಲಗೊಂಡು ಆಟೋಗೆ ಲಾರಿ ಗುದ್ದಿದೆ. ದುರ್ಘಟನೆಯಲ್ಲಿ ಆಟೋ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಬೆಂಗಳೂರಿನಲ್ಲಿ ಒಂಟೆ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಪುಟ್ಟ ಮಕ್ಕಳನ್ನ ಹೊತ್ತು ಕಿಲಾಡಿ ಲೇಡಿ ಕಳ್ಳತನ ಮಾಡ್ತಾ ಇದ್ದಾಳೆ. ಈ ಲೇಡಿ ಗ್ಯಾಂಗ್ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಈ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಘಟನಾ ಸಂಬಂಧ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಧಾರವಾಡ ತಾಲೂಕಿನ ನಿಗದಿ ಗ್ರಾಮದ ಸಿದ್ದಬಸಪ್ಪ ಹಳಿಯಾಳ್ ಅನ್ನೋ ರೈತನ ಹೊಲದಲ್ಲಿ ಹೆಬ್ಬಾವು ಪತ್ತೆಯಾಗಿದೆ. ಕಬ್ಬಿನಗರಿ ಸುಲಿಯುವಾಗ ಗದ್ದೆಯಲ್ಲಿ 6 ಅಡಿ ಉದ್ದದ ಹೆಬ್ಬಾವು ಪತ್ತೆಯಾಗಿದೆ. ಸ್ಥಳೀಯರು ಉರಗ ರಕ್ಷಕ ಯಲ್ಲಪ್ಪ ಜೋಡಹಳ್ಳಿ ಅನ್ನೋರಿಗೆ ಮಾಹಿತಿಯನ್ನು ನೀಡಿದರು. ಉರಗ ರಕ್ಷಕ ಯಲ್ಲಪ್ಪ ಹೆಬ್ಬಾವನ್ನ ಸೆರೆ ಹಿಡಿದು ಅರಣ್ಯ ಇಲಾಖೆಯ ಸಿಬ್ಬಂದಿ ಸಹಾಯದಿಂದ ಅರಣ್ಯದಲ್ಲಿ ಬಿಟ್ಟಿದ್ದಾರೆ. ಚಿಕ್ಕಮಗಳೂರು ತರೀಕೆರೆ ತಾಲೂಕಿನ ಬರಗೇನಹಳ್ಳಿಯಲ್ಲೂ ಕೂಡ ಹೆಬ್ಬಾವು ಪತ್ತೆಯಾಗಿದೆ. ಜಮೀನಿನಲ್ಲಿ ಕೆಲಸ ಮಾಡುವಾಗ ಹೆಬ್ಬಾವು ಕಾಣಿಸ್ಕೊಂಡಿದೆ. ರೈತ ಮಾರುತಿ ಎಂಬುವರ ಕೈಗೆ ಹಾವು ಸುತ್ತಕೊಂಡಿದೆ. ಗ್ರಾಮಸ್ಥರು ಹರಸಾಹಸ ಪಟ್ಟು ಹೆಬ್ಬಾವನ್ನ ಸೆರೆ ಹಿಡಿದಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರು ಧಾರವಾಡ ಡಿಸಿ ಕಚೇರಿ ಎದುರು ಧರಣಿಯನ್ನು ನಡೆಸಿದರು. ಪ್ರತಿಭಟನಾಕಾರರು 7ನೇ ವೇತನ ಆಯೋಗದ ನಿವೃತ್ತಿ ಸೌಲಭ್ಯವನ್ನು ನೀಡುವಂತೆ ಒತ್ತಾಯಿಸಿದರು.
ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಶೀಘ್ರದಲ್ಲೇ ಪರಿಷ್ಕೃತ ಆದೇಶ ಹೊರಡಿಸುವಂತೆ ನಿವೃತ್ತ ನೌಕರರು ಆಗ್ರಹಿಸಿದ್ದಾರೆ. ಬಾಲಿವುಡ್ ನಟ ಗೋವಿಂದ ಬಲಗಾಲಿಗೆ ಆಕಸ್ಮಿಕವಾಗಿ ಗುಂಡೇಟು ತಗುಲಿದೆ. ಸ್ವಂತ ರಿವಾಲ್ವರ್ನಿಂದ ಆಕಸ್ಮಿಕವಾಗಿ ಗುಂಡು ಸಿಡಿದಿದೆ. ರಿವಾಲ್ವರ್ ಕ್ಲೀನ್ ಮಾಡ್ತಿದ್ದ ಸಂದರ್ಭ ಗುಂಡು ಸಿಡಿದಿದೆ ಅಂತ ಬಾಲಿವುಡ್ ನಟ ಗೋವಿಂದ ತಿಳಿಸಿದ್ದಾರೆ. ಮುಂಬೈನ ಕೋಕಿಲಾಬೆನ್ ಆಸ್ಪತ್ರೆಗೆ ನಟ ಗೋವಿಂದ ದಾಖಲಾಗಿದ್ದಾರೆ. ಮುಂಬೈ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ತಮಿಳುನಾಡಿನ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಕೂಲಿ ಚಿತ್ರದ ಶೂಟಿಂಗ್ ವೇಳೆ ರಜನಿಕಾಂತ್ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ರಜನಿಕಾಂತ್ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಶೀಘ್ರ ಗುಣಮುಖ ಆಗ್ತಾರೆ ಅಂತ ದೇವಸ್ಥಾನಗಳಲ್ಲಿ ಸಹಸ್ರಾರು ತಲೈವ ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಚುನಾವಣೆಯ ಕೊನೆ ಹಂತದ ಮತದಾನ ಚುರುಕಾಗಿದೆ. ಇಬ್ಬರು ಮಾಜಿ ಡಿಸಿಎಂಗಳಾದ ತಾರಾಚಂದ್ ಮತ್ತು ಮುಜಾಫರ್ ಬೇಗ್ ಸೇರಿದಂತೆ 415 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಯಾವುದೇ ಅಹಿತಕರ ಘಟನೆ ಆಗದಂತೆ 7 ಜಿಲ್ಲೆಗಳಲ್ಲಿ 20,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ 3 ಕಾರ್ಮಿಕರು ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ. ಬಾರಾಬಂಕಿಯಲ್ಲಿ ಕೋಳಿ ಆಹಾರ ತಯಾರಿಸುವಂತಹ ಕಾರ್ಖಾನೆಯಲ್ಲಿ ಡೀಸೆಲ್ ಟ್ಯಾಂಕ್ ಸ್ವಚ್ಛಗೊಳಿಸುವಾಗ ಈ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಾಳೆ ಮಹಾತ್ಮ ಗಾಂಧೀಜಿ ಜಯಂತಿ ಹಿನ್ನೆಲೆ ಇಂದು ತಮಿಳುನಾಡು ರಾಜ್ಯಪಾಲ ಗಾಂಧೀಜಿ ಪುತ್ಥಳಿ ಸ್ವಚ್ಛಗೊಳಿಸಿದ್ದಾರೆ. ಗವರ್ನರ್ RN ರವಿಗೆ 100 ಸ್ವಯಂ ಸೇವಕರು ಸಾಥ್ ಕೊಟ್ಟಿದ್ದಾರೆ. ಒಡಿಶಾದ ಭುವನೇಶ್ವರದಲ್ಲಿ ಫೈಟಿಂಗ್ ಕ್ರೀಡಾ ತರಬೇತಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 28ನೇ ತಾರೀಕಿಂದ 30ನೇ ತಾರೀಕಿನವರೆಗೂ 2 ದಿನ ಕಾರ್ಯಾಗಾರ ನಡೆಸಲಾಗಿತ್ತು. ವಿಶ್ವ ಹ್ಯಾಂಡ್ ಟು ಹ್ಯಾಂಡ್ ಫೈಟಿಂಗ್ ಸ್ಪೋರ್ಟ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡಲಾಯಿತು. ಹೌತಿ ಉಗ್ರರ ವಿರುದ್ಧ ಸಮರ ಸಾರಿರುವಂತಹ ಇಸ್ರೇಲ್ ಲೆಬನಾನ್ ರಾಜಧಾನಿ ಬೈರೂತ್ನಲ್ಲಿ ಭಯಾನಕ ದಾಳಿಯನ್ನು ನಡೆಸಿದೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯೇ ಕ್ಷಿಪಣಿ ಸ್ಫೋಟವಾಗಿದೆ. ಆಕಾಶದೆತ್ತರಕ್ಕೆ ಬೆಂಕಿಯುಂಡೆ ವ್ಯಾಪಿಸಿದೆ. ಅಲ್ಲಿದ್ದ ಮನೆಯೊಂದನ್ನು ಗುರಿಯಾಗಿಟ್ಟು ಇಸ್ರೇಲ್ ದಾಳಿ ಮಾಡಿದೆ. ಹಲವರು ಮೃತಪಟ್ಟಿರುವಂತೆ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಸಿರಿಯಾದಲ್ಲೂ ಇಸ್ರೇಲ್ ಕಾರ್ಯಾಚರಣೆ ಮುಂದುವರೆಸಿದೆ. ಡಮಾಸ್ಕ್ನಲ್ಲಿ ಕಾರೊಂದನ್ನು ಗುರಿಯಾಗಿಟ್ಟು ದಾಳಿ ನಡೆಸಲಾಗಿದೆ. 3 ಮೃತಪಟ್ಟಿದ್ದು 9 ಮಂದಿ ಗಾಯಗೊಂಡಿದ್ದಾರೆ. ಕಾರಲ್ಲಿ ಯಾರಿದ್ರು ಅನ್ನೋ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಮೆರಿಕದ ರಾಕ್ಡೆಲ್ ಕೌಂಟಿಯಲ್ಲಿರುವಂತಹ ಬಯೋ ಲ್ಯಾಬ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕಟ್ಟಡದ ಚಾವಣಿಯಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಕಟ್ಟಡದಲ್ಲಿ ಕೆಲವು ಗಂಟೆಗಳ ತನಕ ಅಗ್ನಿ ವ್ಯಾಪಿಸಿದ್ದು ಕೊನೆಗೂ ಕೂಡ ಬೆಂಕಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಯಶಸ್ವಿಯಾದರು. ಇನ್ನು ಅಮೆರಿಕದ ನಾರ್ತ್ ಕರೋಲಿನಾದಲ್ಲಿ ಸೆಪ್ಟೆಂಬರ್ 27ಕ್ಕೆ ಅಪ್ಪಳಿಸಿದಂತಹ ಹೆಲೆನ್ ಚಂಡಮಾರುತದಿಂದ ಜನಜೀವನ ಬುಡಮೇಲಾಗಿಸಿದೆ. ಈವರೆಗೆ ಕನಿಷ್ಠ 100 ಮಂದಿ ಮೃತಪಟ್ಟಿದ್ದಾರೆ. ಹಲವು ರಸ್ತೆಗಳು ಸರ್ವನಾಶವಾಗಿದೆ. ಇನ್ನು ಹಲವರು ಮನೆಗಳಲ್ಲೇ ಸಿಲುಕಿದ್ದಾರೆ. ಹೊರಬರಲಾಗ್ತಾ ಇಲ್ಲ. ಅವರಿಗೆ ವಿದ್ಯುತ್ ಸಂಪರ್ಕ ಇನ್ನೂ ಸಾಧ್ಯ ಆಗಿಲ್ಲ. ಆಸ್ಟ್ರಿಯಾದ ವಿಯೆಟ್ನಾದಲ್ಲಿ ಚುನಾವಣೆ ಫಲಿತಾಂಶದ ಬಳಿಕ ಭಾರೀ ಹಿಂಸಾಚಾರ ಆರಂಭ ಆಗಿದೆ. ಇಲ್ಲಿ ಬಲಪಂಥೀಯ ಪಕ್ಷ ಆಸ್ಟ್ರಿಯನ್ನ ಫ್ರೀಡಂ ಪಾರ್ಟಿ ಜಯಗಳಿಸಿತು. ಇದರ ಸಂಭ್ರಮಾಚರಣೆ ವಿರೋಧಿಗಳು ಅಡ್ಡಿಪಡಿಸಿದ್ರು. ನಾಜಿಗಳೇ ತೊಲಗಿ ಅಂತ ಘೋಷಣೆ ಕೂಗಿದ್ರು. ಇದು ಹೊಡೆದಾಟಕ್ಕೆ ಕಾರಣ ಆಯಿತು. Viva!